ಹೆಲೋ ಸ್ಟೂಡೆಂಟ್ಸ್, KCT ವಿದ್ಯಾರ್ಥಿಗಳಿಗೆ ನಮ್ಮ KA ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಫಿಷಿಯಲ್ ಆಗಿ. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನ್ ಅನ್ನು ತಿಳ್ಕೊತಾ ಹೋಗೋಣ. ಈಗ 2025ರಲ್ಲಿ KCT ಎಕ್ಸಾಮನ್ನು ಬರೀಬೇಕು ಅಂತಿರತಕ್ಕಂಥ ವಿದ್ಯಾರ್ಥಿಗಳಿಗೆ KCT ಎಕ್ಸಾಮ್ನ ಸಿಲೆಬಸ್ನ ಈಗ ತಿಳಿಸಿರ್ತಕ್ಕಂಥದ್ದು ಅಫಿಷಿಯಲ್ ಆಗಿ. ಅದನ್ನು ನಾವೀಗ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಸಿಲೆಬಸ್ಸನ್ನು ನಾವೀಗ ತಿಳ್ಕೊತಾ ಹೋಗೋಣ ಬನ್ನಿ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ರ, ನಾನು ಸ್ಲೈಡ್ಸ್ಗಳನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಸೊ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಸೊ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಸಿಲೆಬಸ್ಸನ್ನು ನಮ್ಮ KA ಕಡೆಯಿಂದ ಈಗ ಬಿಡುಗಡೆ ಮಾಡಿದ್ರೆ ಇದೇ ಸಿಲೆಬಸ್ನಲ್ಲೇ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. ನೀವು KCT ಎಕ್ಸಾಮ್ಗೆ ಈಗ ನೀಡಿರ್ತಕ್ಕಂಥ ಸಿಲೆಬಸ್ಸನ್ನೇ ನೀವು ಪ್ರಿಪೇರ್ ಆಗಬೇಕಾಗಿರತ್ತಾ. ಓಕೆನಾ? ಸೊ ಎಲ್ಲ ಫಸ್ಟ್ PUC ಮತ್ತು ಸೆಕೆಂಡ್ PUC ಸಿಲೆಬಸ್ಗಳೇ ಇರ್ತಕ್ಕಂಥದ್ದು. ಸೊ ಆ್ಯಂಡ್ ಇನ್ನೊಂದು ಮಾಹಿತಿಯನ್ನು ಸಹ ತಿಳಿಸಿರ್ತಕ್ಕಂಥದ್ದು ಇಲ್ಲಿ. ಅದು ಏನಂತಂದರೆ NCERT ಟೆಕ್ಸ್ಟ್ ಬುಕ್ಕನ್ನು ವಿದ್ಯಾರ್ಥಿಗಳು ರೆಫರ್ ಮಾಡಿ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ನೆಕ್ಸ್ಟ್ ಸಬ್ಜೆಕ್ಟ್ನ ಸಿಲೆಬಸ್ಸನ್ನು ಸಹ ನಾವೀಗ ನೋಡ್ತಾ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಸಿಲೆಬಸ್ಸನ್ನು ಸಹ ನಾವೀಗ ನೋಡ್ತಾ ಹೋಗೋಣ. ನಾನೀಗ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಟಾಪಿಕ್ನ ಡಿಸ್ಪ್ಲೇ ಮಾಡ್ತಿದ್ದೀನಿ. ಸೊ ವಿದ್ಯಾರ್ಥಿಗಳು ನೋಡ್ತಾ ಹೋಗ್ಬೋದು. ಅಫಿಷಿಯಲ್ ಆಗಿ ನಮ್ಮ KE ಕಡೆಯಿಂದ ತಿಳಿಸಿರ್ತಕ್ಕಂತಹ ಸಿಲೆಬಸ್ ಇದು. ಮತ್ತು ನಮ್ಮ KE ಕಡೆಯಿಂದ ತಿಳಿಸಿರ್ತಕ್ಕಂತಹ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಸಬ್ಜೆಕ್ಟ್ಸ್ಗಳ ಸಿಲೆಬಸ್ಸನ್ನು ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನೆಲ್ ಲಿಂಕನ್ನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಸಿಲೆಬಸ್ಸನ್ನು ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದಾಗಿರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಸಬ್ಜೆಕ್ಟ್ಸ್ಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಸೊ ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದಾಗಿರುತ್ತೆ. ಮತ್ತು ಎಕ್ಸಾಮ್ಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರ್ತಕ್ಕಂಥದ್ದು. ಓಕೆನಾ? ಆದಷ್ಟು ಪ್ರಿಪೇರ್ ಆಗ್ತೀರಿ. ನಿಮ್ಮ 100% ಎವ್ರಿ ಡೇ ನೀಡ್ತೀರಿ. ಓಕೆನಾ? ಎಲ್ಲ ಟಾಪಿಕ್ಸ್ಗಳು ಪ್ರತಿಯೊಂದು ಟಾಪಿಕ್ಸ್ನ ಮೇಲೆ ಡೀಟೇಲ್ ಆಗಿ ಕಾನ್ಸಂಟ್ರೇಷನ್ ಮಾಡಿ ಸ್ಟಡಿ ಮಾಡ್ತಿರ್ಬೇಕಾಗತ್ತಾ. ಸೊ ಈಗ ಬಯಾಲಜಿ ಸಿಲೆಬಸ್ಸನ್ನು ಸಹ ನೋಡ್ತಾ ಹೋಗೋಣ. ಅದೇ ರೀತಿ KCT ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾನು ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ A to Z ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ಅಂತಂದರೆ KCT ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಪರೀಕ್ಷೆಗೆ ಏನೇನು ತಗೊಂಡೋಗ್ಬೇಕು, ಪರೀಕ್ಷೆ ಆದಮೇಲೆ ಕೌನ್ಸಿಲಿಂಗ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೇಳಿ, ಆಪ್ಷನ್ ಎಂಟ್ರಿ ಅಂತ ಹೇಳಿ, ಚಾಯ್ಸ್ ಎಂಟ್ರಿ ಅಂತ ಹೇಳಿ ಹಲವಾರು ಪ್ರೋಸೆಸ್ ಇರುತ್ತೆ. ಓಕೆನಾ? ಪ್ರತಿಯೊಂದು ಪಾಯಿಂಟ್ ಆ್ಯಂಡ್ ಪ್ರತಿ ಟಾಪಿಕ್ನ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋವನ್ನು ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ನೀವು ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು KCT ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಹಾಕ್ತಿರಲ್ಲ, ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇದನ್ನು ಸಹ ನಾವು ತಿಳ್ಕೊತಾ ಹೋಗೋಣ. ಸೊ ಈಗ ನಾವು ಫಿಸಿಕ್ಸ್ ಸಬ್ಜೆಕ್ಟ್ಸ್ಗಳ ಟಾಪಿಕನ್ನು ತಿಳ್ಕೊತಾ ಹೋಗೋಣ ಬನ್ನಿ. ಆ್ಯಂಡ್ ನೀವೀಗ ನೋಡ್ತೀರಾ ಫಿಸಿಕ್ಸ್ ಟಾಪಿಕ್ಸ್ಗಳಿವೆಲ್ಲ KCT ಎಕ್ಸಾಮ್ಗೆ ಸಂಬಂಧಪಟ್ಟಂತ. ಆ್ಯಂಡ್ ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ್ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಆ್ಯಂಡ್ ಈಗಾಗಲೇ ಹೇಳಿದ್ದೀನಿ ನಾನು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಓಕೆನಾ? ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸಲ್ಲಿ ನಾನು ನೀಡ್ತಾ ಹೋಗ್ತೀನಿ. ಓಕೆನಾ? ಸೊ ಇದು ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸು. ಸೊ ನೋಡಿ, ರೆಫರ್ ಬುಕ್ಸನ್ನು ಸಹ ಅಲ್ಲಿ ನೀಡಿದರೆ NCERT ಟೆಕ್ಸ್ಟ್ ಬುಕ್ಸ್ಗಳನ್ನೇ ಯೂಸ್ ಮಾಡಿ. ಓಕೆನಾ? ಸೊ ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಟಾಪಿಕ್ಸ್ಗಳು KCT ಎಕ್ಸಾಮ್ಗೆ ಇದೇ ಟಾಪಿಕ್ಸ್ಗಳ ಮುಖಾಂತರ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ವಿ. ಲಿಂಕ್ಸ್ಗಳನ್ನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.